ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮನಸ್ಸು ಆ ಕಡೆ ಇದ್ದೇ ಹೋಗೋಣ. ಒಂದು ಸೆಕೆಂಡ್, ನನ್ನ ಕಟ್ ಮಾಡಬೇಡಿ. ರಾಮ ನಿಸರ್ಗ ಒಂದು ನಿಮಿಷಪ್ಪ, ಬಾಮ್ಮ ಒಂದು ನಿಮಿಷ. ಅಣ್ಣ ಒನ್ ಮಿನಿಟ್ ಏ ಬಂದ್ರು ಬ್ಯಾಕೆ ವೇದ ವಾಸುದೇವ ಕುಟುಂಬ. ಬೃಹತ್ ಬೈಕ್ ರ್ಯಾಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನೆಯಲ್ಲಿ ಎಲ್ಲ BLOs ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರ್ಬೋದು, ಅದು ದಯವಿಟ್ಟು ಫಿಲ್ ಮಾಡಿಕೊಂಡು BLOs ನಿಮ್ಮ ಮನೆಗೆ 3 ಸತಿ ಬರ್ತಾರೆ. ಸೊ ಯಾವುದೋ ಒಂದು ಸತಿ ಅವರಿಗೆ ಅದು ಫಾರ್ಮ್ ಫಿಲ್ ಮಾಡಿಕೊಂಡು ನೀವೇ ಕೊಡಬೇಕಾಗುತ್ತದೆ. ಈ ಫಾರ್ಮ್ ಫಿಲ್ ಮಾಡೋದಕ್ಕೆ ಪ್ರತಿ 30th ಜೂನ್ ಒಳಗಡೆ ನೀವೇ ಫಾರ್ಮ್ ಫಿಲ್ ಮಾಡಿ BLO ಅವರಿಗೆ ಕೊಡಬೇಕಾಗುತ್ತದೆ. ಸೊ ದಯವಿಟ್ಟು ನಿಮ್ಮ ಹಕ್ಕು ಉಳಿಸಬೇಕಾಗುತ್ತದೆ. ನೋ ಎಲಿಜಿಬಲ್ ವೋಟರ್ ಶುಡ್ ಬಿ ಲೆಫ್ಟ್ ಬಿಹೈಂಡ್. ಸೊ ಅದಕ್ಕಾಗಿ ಎಲ್ಲರೂ ಎನ್ಯುಮರೇಷನ್ ಫಾರ್ಮ್ ಅನ್ನು ಫಿಲ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಹಕ್ಕದಲ್ಲಿ ಇರುವ ಆಕ್ಟ್ ಅಡಿಯಲ್ಲಿ ಸಹಿತ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳುವ ಒಂದು ಪ್ರಯತ್ನ ನಡೀತಾ ಇದೆ. ಮತ್ತು ಈಗಾಗಲೇ ಸನ್ಮಿತ್ರ ಅಂತೇಳಿ ಒಂದು ಯೋಜನೆ ಮುಖಾಂತರ ಯಾರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾರೆ, ಅಡಿಕ್ಟ್ಸ್ ಆಗಿದ್ದಾರೆ, ಅವರನ್ನು ಸತತವಾಗಿ ಫಾಲೋ ಅಪ್ ಮಾಡಿ ಅವರಿಗೆ ಆ ಒಂದು ದುಶ್ಚಟದಿಂದ ಹೊರತರುವ ಒಂದು ಪ್ರಯತ್ನ ನಡೀತಾ ಇದೆ. ಸುಮಾರು 133 ಅಂತ ವ್ಯಸನಿಗಳನ್ನು ನಾವು ಈಗಾಗಲೇ ಗುರುತಿಸಿ ಅವರನ್ನು ಹಂತ ಹಂತವಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡುವ ಮುಖಾಂತರ ಅವರನ್ನು ಮರಳಿ ಈ ಒಂದು ಮುಖ್ಯ ವಾಹಿನಿಗೆ ಒಂದು ತರುವ ಒಂದು ಕೆಲಸ ಸಹಿತ ನಡೀತಾ ಇದೆ. ಅತಿಥಿಗಳನ್ನ ಸತ್ಕರಿಸಿ
ಆ ಹಕ್ಕುಗಳಿಂದಲೇ ನಾವು ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೇವೆ. ದೇ ಆರ್ ಇನ್ಎಲಿಯನಬಲ್ ರೈಟ್ಸ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್ ಆಫ್ ಎ ಹ್ಯೂಮನ್ ಪರ್ಸನಾಲಿಟಿ. ಸೊ ನಮ್ಮ ಒಂದು ಸರ್ವತೋಮುಖ ಬೆಳವಣಿಗೆಗೆ ಮತ್ತು ನಾವು ಒಂದು ಸಾಮಾಜಿಕ ಸಹಬಾಳ್ವೆ ನಡೆಸಬೇಕಾದ್ರೆ ಏನು ಬೇಕೋ ಅದನ್ನು ಕೊಡೋದು ಕಾನೂನು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.